ರಿಪಬ್ಲಿಕನ್ ಏನು ನ್ಯೂಸ್ ಚಾನಲ್ ಇದೆ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಭಾಳ ಒಳ್ಳೆಯ ಒಂದು ದೊಡ್ಡ ಹೆಸರನ್ನು ಮಾಡಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಸಹ ಒಂದು ವರ್ಷದ ಕನ್ನಡ ಚಾನಲ್ ಪ್ರಾರಂಭ ಆಗಿ ದೊಡ್ಡ ಸಾಧನೆಯನ್ನು ಕರ್ನಾಟಕದ ಕನ್ನಡಿಗರಿಗಾಗಿ ಮಾಡಿದೆ. ಮುಂದಿನ ದಿವಸಗಳಲ್ಲಿ ಕರ್ನಾಟಕದ ನಂಬರ್ 1 ಚಾನಲ್ ಆಗಲಿ ಕನ್ನಡದಲ್ಲಿ ಅಂತೇಳಿ ಹಾರೈಸ್ತೇನೆ. ಕನ್ನಡ ಚಾನಲ್ ಪ್ರಾರಂಭ ಆಗಿ 1 ವರ್ಷ ಆಗಿದೆ. 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡ್ತಾ ಇದೆ. ಸೊ ಈಗಾಗಲೇ ಭಾಳಷ್ಟು ಕನ್ನಡಿಗರ ಪ್ರೀತಿ ಪಾತ್ರಕ್ಕೆ ಆಗಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೆ, ಯಶಸ್ವಿ ಕೂಡ ಆಗಿದೆ. ಒಳ್ಳೊಳ್ಳೆಯ ವಿಚಾರಗಳನ್ನು ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಲಿ, ಹೆಚ್ಚು ಅದು ಕೂಡ ಜನಪ್ರಿಯ ಸುದ್ದಿವಾಹಿನಿಯಾಗಲಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ 1 ವರ್ಷ ಪೂರೈಕೆಯನ್ನು ಮಾಡಿದೆ. ನಾನು ಅವ್ರಿಗೆ ಶುಭವನ್ನು ಹಾರೈಸ್ತೇನೆ. ಅವರು ಇವತ್ತು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ಚಾನಲ್ ಇವತ್ತು ಸಹ ಇದು ಕೆಲಸ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಕೋರ್ತೇನೆ. ರಿಪಬ್ಲಿಕ್ ಚಾನಲ್ 1 ವರ್ಷ ಮುಗಿಸಿ ವಾರ್ಷಿಕೋತ್ಸವ ನಡೆಸ್ತಕ್ಕಂಥ ಈ ಸಂದರ್ಭದಲ್ಲಿ ಶುಭಾಶಯಗಳು ಕೋರ್ತಾ, ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಪೇಪರ್ಗಳಲ್ಲಿ ಬರಲಾರ್ದಂಥವು ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ತಕ್ಷಣ ನಡೆಯತಕ್ಕಂಥ ಈಗ ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ರಿಪಬ್ಲಿಕ್ ಟಿವಿ ಉತ್ತಮ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅದೇ ರೀತಿಯಾಗಿ ಮುಂದುವರಲಿ ಅಂತೇಳಿ ಹಾರೈಸ್ತೇನೆ. ಆರ್ ಕನ್ನಡ 1 ವರ್ಷವನ್ನು ಪೂರೈಸಿದ್ರಿ. ಆರ್ ಕನ್ನಡ ತಂಡದವರಿಗೆ, ಆರ್ ಕನ್ನಡದ ಎಲ್ಲ ಸಂಸ್ಥಾಪಕರಿಗೆ ಎಲ್ಲರಿಗೂ ಅಭಿನಂದಿಸ್ತೇನೆ. ನಿಮ್ಮ ಟಿ ವಿ ಚಾನಲ್ 1 ವರ್ಷ ನಾನು ನೋಡಿದ್ದೇನೆ, ಅದಕ್ಕೆ ನಿಮಗೆ ಅಭಿನಂದಿಸ್ತೇನೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಟಿವಿ ಕನ್ನಡ ಚಾನೆಲ್ ಪ್ರಾರಂಭ ಆಗಿ ಇವತ್ತು 1 ವರ್ಷ ಆಗ್ತಾ ಇದೆ. 1 ವರ್ಷದಲ್ಲಿ ಈ ಚಾನೆಲ್ ಜನರ ಚಾನೆಲ್ ಆಗಿದೆ. ಈ ಸಂದರ್ಭದಲ್ಲಿ ಆ ಆಶೀರ್ವಾದ ದೇವಿ ತುಳಜಾ ಭವಾನಿ ಈ ಚಾನೆಲ್ ಕೊಡಬೇಕಂತ ದೇವಿನ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭೇಚ್ಛೆ. ರಿಪಬ್ಲಿಕ್ ಕನ್ನಡ ಇದಕ್ಕೆ 1ನೇ ವರ್ಷ ಪೂರೈಸಿದ್ದಕ್ಕೆ ನಾನು ಈ ಒಂದು ಟಿ ವಿ ಮಾಧ್ಯಮಕ್ಕೆ ನಾನು ಶುಭಾಶಯನ್ನು ಕೊಡ್ತಾ ಇದ್ದೇನೆ. ಅವನು ಹೆಚ್ಚಿನದಾಗಿ ಅವರಿಗೆ ಶಕ್ತಿ ಬಂದು ಸರ್ಕಾರದಿಂದ ಬರುವಂಥ ಅನೇಕ ಸೌಲಭ್ಯಗಳನ್ನು ಜನರಿಗೆ ದೊರೆಯುವಂಥ ಕಾರ್ಯದಲ್ಲಿ ಅವರು ಕೈ ಜೋಡಿಸಲಿ, ಅನೇಕ ವಿಚಾರಗಳನ್ನು ಹೊರಹೊಮ್ಮಲಿ ಅಂತ ಹೇಳ್ಕೊಂಡು ನಾನು ಆಶಯ ಮಾಡ್ತೇನೆ. 1 ವರ್ಷ ಪೂರ್ಣ ಈಗ ಯಶಸ್ವಿಯಾಗಿ ಪೂರೈಸಿದೆ. ರಿಪಬ್ಲಿಕ್ ಕನ್ನಡ ಚಾನೆಲ್ನ ಅಭಿಮಾನಿಗಳಿಗೂ, ವೀಕ್ಷಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ, ಅಲ್ಲಿಯ ಪ್ರಮುಖರಿಗೂ 1 ವರ್ಷ ಶುಭಾಶಯಗಳು ಕೋರ್ತೀನಿ. ಧನ್ಯವಾದಗಳು. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸ್ನೇಹಿತರೆ, ರಿಪಬ್ಲಿಕ್ ಟಿವಿ 1 ವರ್ಷವನ್ನು ಪೂರೈಸಿದೆ. ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗೆ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರ್ತೀನಿ. ನಿಜವಾಗಲೂ ನೈಜವಾದಂಥ, ಉತ್ತಮವಾದಂಥ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಟಿ ವಿಯಾಗಿ ಹೊರಗೆ ಬರ್ತಾ ಇದೆ. ರಿಪಬ್ಲಿಕ್ ಟಿವಿಯ ಎಲ್ಲ ಆಡಳಿತ ಮಂಡಳಿಗೆ ಮತ್ತು ಅಲ್ಲೆಲ್ಲ ಕೆಲಸ ಮಾಡ್ತಾರೋರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನ್ಯಾಯಯುತವಾದ, ನಿಷ್ಠವಾದ ನ್ಯೂಸನ್ನು, ಸುದ್ದಿಯನ್ನು ಈ ರಾಜ್ಯದ ಜನತೆಗೆ ಕೊಡುವಂತಾಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ರಾಜ್ಯದಲ್ಲಿದ್ದಂಥ ಸಮಸ್ಯೆಗಳನ್ನ ಎತ್ತಿ ತೋರಿಸ್ತಾ ಇದ್ದೀರಿ. ಈ ಚಾನಲ್ದಿಂದ ರಾಜ್ಯದ ಜನತೆಗೆ, ರಾಜ್ಯಕ್ಕೆ ಒಳ್ಳೆಯದಾಗ್ತದೆ. ನಾನು ಇನ್ನೂ ಇದರ ಬಗ್ಗೆ ಹಾರೈಸ್ತೀನಿ. ಇನ್ನೂ ಒಳ್ಳೆಯದಾಗಿ ಇದರಿಂದ ಇನ್ನೂ ಈ ರಾಜ್ಯದ ಜನರ ಸಮಸ್ಯೆಗೆ ಪರಿಹಾರ ಹುಡುಕೋಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು. ನಾನು ಈ ಚಾನಲ್ಗೆ 1 ವರ್ಷ ಆಗೈತೆ, ಅದಕ್ಕೆ ನಾನು ಅದರ ತುಂಬ ಅನಂತ ಧನ್ಯವಾದ, ಅಭಿನಂದನೆ ಸಲ್ಲಿಸ್ತೀನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮೊದಲನೇದಾಗಿ ಇವತ್ತು ಸಮಾಜಕ್ಕೆ ಕಣ್ಣಾಗಿ, ಸಮಾಜದ ಭವಿಷ್ಯಕ್ಕಾಗಿ ಇವತ್ತು 1 ವರ್ಷ ಕಾಲ ಶ್ರಮಿಸಿದ್ದಾರೆ. ರಿಪಬ್ಲಿಕ್ ಡೇಗೆ ಲೋಕಸಭಾ ಕ್ಷೇತ್ರದ ಪರವಾಗಿ, ನಾಡಿನ ಪರವಾಗಿ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅರ್ನವ್ ಗೋಸ್ವಾಮಿಯವರ ನೇತೃತ್ವದಲ್ಲಿ ಭಾಳ ಒಳ್ಳೆ ಚಾನಲ್ ಮೂಡಿ ಬರ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಮಹಾಭಾರತ ಮತ್ತು ಸೂಪರ್ 3 ಅನ್ನುವಂಥ ಕಾರ್ಯಕ್ರಮ ನನ್ನ ಮನೆಯಲ್ಲಿ ಎಲ್ಲರಿಗೂ ಇಷ್ಟ, ನನಗೂ ಕೂಡ ಇಷ್ಟ. 1 ವರ್ಷ ಪೂರೈಸಿದಂಥ ಆರ್ ಟಿ ವಿಗೆ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಶುಭಾಶಯ. ಕರ್ನಾಟಕದ ದೃಶ್ಯ ಮಾಧ್ಯಮದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ
ಹಲವು ವೈವಿಧ್ಯಮಯವಾದಂಥ ಸುದ್ದಿಗಳನ್ನು ಕರ್ನಾಟಕದ ಜನರಿಗೆ ಬಿತ್ತರಿಸುವಂಥ ಒಂದು ಒಳ್ಳೆಯ ಹೊಸ ಪ್ರಯತ್ನ ರಿಪಬ್ಲಿಕ್ ಚಾನೆಲ್ನ ಮುಖಾಂತರ ಇವತ್ತಾಗಿದೆ. 1 ವರ್ಷವನ್ನು ಪೂರೈಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರ ಇಡೀ ತಂಡಕ್ಕೆ, ಅವರ ಇಡೀ ಬಳಗಕ್ಕೆ ನಾನು ಶುಭವನ್ನು ಕೋರ್ತೇನೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇವತ್ತಿನ ದಿವಸ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ನಿಮಗೆ ಶುಭಾಶಯನ ತಿಳಿಸ್ತೀನಿ. ಹಾಗೆ ಆರ್ ಕನ್ನಡ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ, ಜನರ ಮೆಚ್ಚುಗೆಗೆ ತಾವು ಪಾತ್ರ ಆಗಿದ್ದೀರಾ. ಇದೇ ರೀತಿ ತಮ್ಮ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ. ನಮ್ಮ ಶುಭಾಶಯಗಳು ಯಾವತ್ತೂ ನಿಮ್ಮ ಜೊತೆ ಇರುತ್ತೆ. ರಿಪಬ್ಲಿಕ್ ಕನ್ನಡ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಾನು ಆವಾಗ ಮನೇಲಿದ್ದಾಗ ನೋಡ್ತಾ ಇರ್ತೀನಿ, ಆಮೇಲೆ ತುಂಬ ಸಾರಿ ಮೊಬೈಲಲ್ಲೂ ನೋಡ್ತಾ ಇರ್ತೀನಿ. ಒಳ್ಳೊಳ್ಳೆ ಸುದ್ದಿಗಳನ್ನು ಕೊಡ್ತಾ ಇರ್ತಾರೆ. ಹುಟ್ಟುಹಬ್ಬವನ್ನು ಮಾಡ್ಕೊಳ್ತಿರ್ತಕ್ಕಂಥ ರಿಪಬ್ಲಿಕ್ ಕನ್ನಡ ಟಿವಿಗೆ ನೊಂದವರ ಬಾಳಿಗೆ ಬೆಳಕಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ರಾಜ್ಯದ ಜನತೆಗೆ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಎಲ್ಲರಿಗೂ ಅವ್ರಿಗೆ ತಲುಪಿಸೋ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೇನೆ. ಈ ಮುಂದಿನ ದಿನಗಳಲ್ಲಿ ನಂಬರ್ 1 ಸ್ಥಾನ ಮುಟ್ಲಿಕ್ಕೂ ಅವರು ಮುಂದೆ ಹೊರಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೇನೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಕನ್ನಡ ವಿಶೇಷವಾಗಿ ವಿಶೇಷ ಅಂಶಗಳನ್ನು ತಗೊಂಡು ಒಳ್ಳೆಯ ಸುದ್ದಿಯನ್ನು ಮಾಡ್ತಿರುವಂಥ ಈ ಮಾಧ್ಯಮಕ್ಕೆ 1 ವರ್ಷ ಆಗಿರೋದು ಬಹಳ ಸಂತೋಷ. ಇನ್ನೂ ಹೆಚ್ಚಾಗಿ ಎತ್ತರಕ್ಕೆ ಈ ಮಾಧ್ಯಮ ಬೆಳೀಲಿ ಅಂತ ಆಶಿಸ್ತೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4ನೇ ಅಂಗ ಮಾಧ್ಯಮ ಪತ್ರಿಕಾ ರಂಗ. ಅದರೊಳಗಡೆ ಯಶಸ್ವಿಯಾದಂಥ ಕೆಲಸ ರಿಪಬ್ಲಿಕ್ ಚಾನೆಲ್ ಮಾಡ್ತಾ ಇದೆ ಅನ್ನೋವಂಥದ್ರೊಳಗೆ ನನಗೆ ನಂಬಿಕೆ ಇದೆ. ಶಿವಮೊಗ್ಗದ್ದೇ ಒಂದು ನಿರ್ಮಲ್ ತುಂಗ ಅಭಿಯಾನದಲ್ಲಿ 2 ದಿನಗಳ ಕಾಲ ಇಲ್ಲೇ ಇದ್ದು ಅದನ್ನು ಸರ್ಕಾರದ ಕಣ್ಣನ್ನು ತೆರೆಸುವಲ್ಲಿ ಯಶಸ್ವಿಯಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಹೇಳ್ತೇನೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇಡೀ ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ಪ್ರಸಿದ್ಧ ನ್ಯೂಸ್ ಚಾನೆಲ್ ಏನಿದೆ, ಕರೆಕ್ಟಾಗಿ ನೇಷನ್ ಕಮ್ಸ್ ಫಸ್ಟ್ ಯಾವುದೋ ಚಾನೆಲ್ ಪಾಲಿಸ್ತಾ ಇದ್ರೆ ಅದು ರಿಪಬ್ಲಿಕ್ ಟಿವಿ. ಅದಕ್ಕೆ ನಮಗೂ ತುಂಬ ಸಂತೋಷ ಆಗಿದೆ. ಕನ್ನಡ ಚಾನೆಲ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಅಂತ ಬಂದಿದೆ. ಅವ್ರದ್ದು 1 ಇಯರ್ ಆ್ಯನಿವರ್ಸರಿ ಇವತ್ತು. ಚಾನೆಲ್ಗೆ ಒಳ್ಳೇದಾಗಲಿ. 1 ವರ್ಷದ ಕಾರ್ಯಕ್ರಮದಲ್ಲಿ ಶುಭಾನ ಕೊಡ್ತಾ ಇದ್ದೀವಿ. ನೇರವಾದಂಥ ನೇರವಾದಂಥ ಏನು ವಿಚಾರಗಳಿವೆ, ವಿಷಯಗಳಿವೆ, ಅವೆಲ್ಲವನ್ನೂ ಕೂಡ ಜನಕ್ಕೆ ಸ್ಪಷ್ಟವಾಗಿ ತಲುಪಿಸುವಂಥ ಕೆಲಸನ ಇವತ್ತು ರಿಪಬ್ಲಿಕ್ ಟಿವಿ ಏನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಮುಂದುವರೆದು ಕೂಡ ಆ ರೀತಿಯಲ್ಲಿ ನೈಜವಾದಂಥ ಸುದ್ದಿಗಳಿಗೆ ಸಾರ್ವಜನಿಕರಿಗೆ ಬೆಳಕಿಸುವಂಥ ಕೆಲಸನ ಮಾಡಬೇಕಲ್ಲಿ ಮನಸ್ಪೂರ್ವಕವಾಗಿ ಇಚ್ಛಿಸ್ತೇವೆ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.